ಕೇರಳದ ವಯನಾಡಿನಲ್ಲಿ ಈಗ ಪ್ರಿಯಾಂಕಾ ವಾದ್ರಾ ಭರ್ಜರಿಯಾಗಿ ಗೆಲುವನ್ನ ಕಂಡುಕೊಂಡಿದ್ದಾರೆ. ಇನ್ನು ಈ ಮೂಲಕವಾಗಿ ಅಣ್ಣನನ್ನ ಮೀರಿಸಿ ಬಿಟ್ರ ಸಹೋದರಿ ಎನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ಗಾಂಧಿ ಕುಟುಂಬದ ಮತ್ತೊಂದು ಕುಡಿ ಲೋಕಸಭೆಗೆ ಎಂಟ್ರಿಯನ್ನ ಕೊಟ್ಟಿದೆ. ಪ್ರಿಯಾಂಕಾ ವಾದ್ರಾ ಕೂಡ ಲೋಕಸಭೆಯನ್ನ ಪ್ರವೇಶಿಸಿದ್ದಾರೆ. ವಯನಾಡು ಕ್ಷೇತ್ರದಲ್ಲಿ ಪ್ರಿಯಾಂಕಾ ಜಯಭೇರಿ ಆಗಿದ್ದಾರೆ. ಬರೋಬ್ಬರಿ 4 ಲಕ್ಷಕ್ಕಿಂತ ಹೆಚ್ಚು ಮತಗಳ ಅಂತರದಲ್ಲಿ ಗೆಲುವನ್ನ ಕಂಡುಕೊಂಡಿದ್ದಾರೆ. ಕಾಂಗ್ರೆಸ್ನಿಂದ ಗೆದ್ದಂತ ಗಾಂಧಿ ಫ್ಯಾಮಿಲಿಯ 8ನೇ ವ್ಯಕ್ತಿ ಪ್ರಿಯಾಂಕಾ. ಪ್ರಿಯಾಂಕಾಗೂ ಮುನ್ನ ಲೋಕಸಭೆಯಲ್ಲಿ 7 ಮಂದಿ ಸಂಸದರಾಗಿದ್ರು. ನೆಹರು, ಇಂದಿರಾ, ಫಿರೋಜ್, ಇನ್ನು ರಾಜೀವ್ ಮತ್ತು ಸಂಜೀವ್, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕೂಡ ಆಗಿದ್ರು. ನಂತರದಲ್ಲಿ ಈಗ ಪ್ರಿಯಾಂಕಾ ವಾದ್ರಾ ಕೂಡ ಲೋಕಸಭೆಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಮನೇಕಾ ಗಾಂಧಿ, ವರುಣ್ ಗಾಂಧಿ ಇಬ್ರು ಕೂಡ ಬಿಜೆಪಿಯಿಂದ ಗೆದ್ದವರು. ಒಟ್ಟಾರೆಯಾಗಿ ಈ ಮೂಲಕ ಗಾಂಧಿ ಫ್ಯಾಮಿಲಿಯ 10ನೇ ಕುಡಿಯಾಗಿ ಪ್ರಿಯಾಂಕಾ ಲೋಕಸಭೆಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಭರ್ಜರಿಯಾಗಿ ಕೇರಳದ ವಯನಾಡ್ನಲ್ಲಿ ಈ ಬಾರಿ ಚೊಚ್ಚಲ ಬಾರಿಗೆ ಪದಾರ್ಪಣೆಯನ್ನ ಮಾಡಿದ್ರು. ಈ ಮೂಲಕವಾಗಿ 4 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಲ್ಲಿ ಗೆದ್ದು ಮತ್ತೆ ಅಣ್ಣನ ಸ್ಥಾನದಲ್ಲೇ ಭದ್ರವಾಗಿಬಿಟ್ಟಿದ್ದಾರೆ ಪ್ರಿಯಾಂಕಾ ವಾದ್ರಾ ಅವರು. ಈ ಮೂಲಕವಾಗಿ ಜೂನಿಯರ್ इंदिरा गांधी अंतने करेसिಕೊಳ್ಳುವಂತಹ प्रियांकाಗೆ आप कांग्रेस की सरकारों को देखिए, जहां जहां कांग्रेस की सरकार बनी हमने गारंटी दी, हमने कहा चुनाव के बाद हम इन गारंटियों को आपको गारंटी देते हैं, हम ये चीजें करेंगे। आप कर्नाटका में फोन लगाइए, तेलंगाना में फोन लगाइए, हिमाचल में पूछिए, जो गारंटी हमने दी वो चुनाव के एक दिन बाद से लागू होनी शुरू हुई। यहाँ छत्तीसगढ़ के पूर्व मुख्यमंत्री जी बैठे हैं, बघेल जी से पूछिए, जब इनकी सरकार बनी थी तो कांग्रेस ने ये कहा था कि किसानों के कर्ज माफ करेंगे। बघेल जी, सच है कि नहीं कि 24 घंटों के अंदर अंदर आपने किसानों के कर्ज माफ करना शुरू किया? 24 घंटों के अंदर अंदर। तो जो हम कह रहे हैं वो एक जमीनी बात है, वो सच्चाई की बात है। हम कहते हैं कि हम कुछ करके दिखाएंगे, तो चुनाव के बाद जैसे ही सरकार बनती है वो काम शुरू हो जाता है। उसके विपरीत भाजपा की विचारधारा है, भाजपा की सोच है। ये सोचते हैं कि यहाँ मंचों पर कुछ भी कह सकते हैं, लेकिन कुछ करने की जरूरत नहीं है, उस पे खरा उतरने की जरूरत नहीं है, कि कोई जवाबदेही है ही नहीं जनता के प्रति। ಸೊ ಒಟ್ಟಲ್ಲಿ ಭಾರಿ ಪೈಪೋಟಿ ಇತ್ತು. ಒಂದು ಕಡೆಯಲ್ಲಿ ಕೇರಳದ ಲೋಕಸಭೆಯ ಉಪಚುನಾವಣೆ ಆಗಿತ್ತು. ರಾಹುಲ್ ಗಾಂಧಿಯಿಂದ ತೆರವಾಗಿರುವಂತಹ ಕ್ಷೇತ್ರದಲ್ಲಿ ಈ ಬಾರಿ 4 ಲಕ್ಷಕ್ಕೂ ಅಧಿಕ ಮತಗಳಲ್ಲಿ ಪ್ರಿಯಾಂಕಾ ವಾದ್ರಾ ಭರ್ಜರಿಯಾಗಿ ಗೆಲುವನ್ನ ಕಂಡುಕೊಂಡಿದ್ದಾರೆ. ಈ ಮೂಲಕವಾಗಿ ಗಾಂಧಿ ಫ್ಯಾಮಿಲಿಯ 10ನೆಯ ಕುಡಿಯಾಗಿ ಲೋಕಸಭೆಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ.